బయట యూజ్ ಮಾಡಿದ್ದಕ್ಕೆ ಈ ಸೀಟೋ ಪಾನೀಯ ವಾಡಿಕೆ ಡಿಫ್ರೆನ್ಸ್ ಏನ್ ಕನ್ಪೆಟ್ಟಿದೆ ಏನ್ ಕೊಲ್ಲೆ ಶನಿ ಶನಿಯಕ್ಕೆ ಬರಕತ್ತಿದಪ್ಪ ಬೇರುನು ಬೇಸ್ ಬಂದದ ಕೆಂಪು ರೋಗ ಬರ್ತದಪ್ಪ ಕೊಂಬೆ ರೋಗ ಅಂತದ ಅದು ಕಂಟ್ರೋಲ್ ಮಾಡ್ಯದಪ್ಪ ಈ 60 ದಿನ ಬೆಳೆ ಮೇದ ವಾದಾರ್ಸಕ್ಕೆ ಈ ವರ್ಷ ವಾದಾರ್ಸ ಎಷ್ಟು ಗೊಬ್ಬರ ಬಿತ್ತಿದೆ ಈ ವರ್ಷ ಎಷ್ಟು ಬಿತ್ತಿದಪ್ಪ ಈ ಟೈಮ್ದಾಗ 3000 ಅದೇ 3 ಟೈಮ್ಗೆ ಅಂದ್ರಪ್ಪ ಸರ್ತಿಗೆ 8 ಚೀಲ 10 ಚೀಲ ಆಗ್ತದವ ಇವಾಗ ಬರೀ ಸರ್ತಿಗೆ 6 ಚೀಲ ಹಾಕ್ಯಂತ ಹೊಂಟಿವಪ್ಪ ವಾದಾರ್ಸಕ್ಕೆ ಈ ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಬಂದವ ಗೊಬ್ಬರ ಚೀಲ ಬಿತ್ತದ ಇವಾಗ 3 ಸತಿಗೆ ಹತ್ತಂದ್ರೆ 30 ಚೀಲ ಆಯ್ತಿದ್ದಪ್ಪ ಇವಾಗ 18 ಚೀಲ ಆಗ್ಯದಪ್ಪ 18 ಚೀಲ ಅಂದ್ರು ಸಣ್ಣ ಸಣ್ಣಗ 12 ಚೀಲ ಕಡಿಮೆ ಮಾಡಿದ್ವಿ ಈ ವರ್ಷಕ್ಕೆ ವಾದಾರ್ಸಕ್ಕೆ ಅದು ಸೇವ್ ಆಗಂಗನಪ್ಪ ನಿಮ್ಗೆ 12 ಚೀಲ ಅಂದ್ರೆ ಸೇವ್ ಆಗಂಗನ ವಾದಾರ್ಸ ಬೆಳೆಕ್ಕೆ ಈ ಟೈಮ್ದಕ್ಕೆ ಈ ವರ್ಷ ಬೆಳೆಕ್ಕೆ ಹೆಂಗ ಡಿಫ್ರೆನ್ಸ್ ಅದಪ್ಪ ನೀವು ವಾದಾರ್ಸಕಿನ ಈ ವರ್ಷ ಬೇಸದಪ್ಪ ಇಲ್ಲಪ್ಪ ಚೇಂಜ್ ಆಗ್ಯದಪ್ಪ ಇದಕ್ಕೆ ಅವನ್ ಸುದ್ದಿ ಬಿತ್ತಿದ ಮೇಲೆ ಕೊಲ್ಲೆ ಗಿಲ್ಲೆ ಬೇರು ಗೀರು ಜಗ್ಗಿ ಬಂದವಪ್ಪ ಬೇಸ್ ಚಂದದಪ್ಪ ಹೊಲ ಉದುರು ಇದು ಹೆಂಗಾಗ್ಯದಪ್ಪ ಹೊಲ ಮಣ್ಣು ಉದುರುದ್ರಪ್ಪ ಎಷ್ಟು ಮಳೆ ಬಂದ್ರು 2 ದಿನದಾಗ ಉದುರು ಆಗಿಬಿಡ್ತದಪ್ಪ